ಬೀದರ್ ರೌಂಡಪ್ಗೆ ಸ್ವಾಗತ. ನಾನು ರಾಣಿಕೋಟೆ. ಬನ್ನಿ ಕ್ವಿಕ್ ಆಗಿ ನೋಡೋಣ ಬೀದರ್ ಜಿಲ್ಲೆಯ ಇಂದಿನ ಪ್ರಮುಖ ಸುದ್ದಿಗಳನ್ನು. ಡಿನ್ನರ್ ಮೀಟಿಂಗ್ ವಿಚಾರಕ್ಕೆ ಬೀದರ್ನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆ ನೀಡಿದರು. ನಾವ್ಯಾರು ಊಟಕ್ಕೆ ಹೋಗಬಾರ್ದಾ? ಡಿನ್ನರ್ಗೆ ಕರೀತಾರೆ, ಹೋಗ್ತೀವಿ. ಸಿಎಂ, ಡಿಸಿಎಂ, ಜಿ ಪರಮೇಶ್ವರ್ ಎಲ್ಲರೂ ಕರೀತಾರೆ. ಈಗ ಅವಕಾಶ ಸಿಕ್ಕಿದೆ, ಹೋಗ್ತೀವಿ. ವಿಪಕ್ಷಗಳ ಕೈಯಲ್ಲಿ ಏನೂ ಇಲ್ಲ, ಸುಮ್ಮನೆ ಹೇಳಬೇಕು ಅಂತ ಆರ್ ಅಶೋಕ್ ಹೇಳ್ತಾರೆ ಅಷ್ಟೇ. 140 ಜನ ಶಾಸಕರು ಆನೆ ಬಲ ನಮಗಿದೆ, ಸರ್ಕಾರ ಸುಭದ್ರವಾಗಿದೆ. ಡಿನ್ನರ್ ಪಾರ್ಟಿ ಬಗ್ಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರೇ ಸ್ಪಷ್ಟನೆ ನೀಡಿದ್ದಾರೆ ಎಂದರು. ನಾವು ಯಾರು ಊಟ ಮಾಡಬಹುದು ನಮ್ದೇನು ಊಟಕ್ಕೆ ಕರೆದಿದ್ದಾರೆ, ಪರಮೇಶ್ವರ್ ಕರೆದಿದ್ದಾರೆ, ನಾವು ಕರೆದಿದ್ದೀವಿ, ಸಿಎಂ ಕರೀತಾರೆ, ಇನ್ನು ಅಧ್ಯಕ್ಷ ಕರೀತಾರೆ. ಇದೊಂದು ಅವಕಾಶ ಇದೆ ಹೋಗ್ಲಿಕ್ಕೆ. ಪ್ರಶ್ನೆ ಯಾಕೆ ಉದ್ಭವಿಸಿದ್ರೆ ಹಿಂದೆ ಕುಮಾರಸ್ವಾಮಿ ಸಿಎಂ ಇದ್ದಾಗ ಪರಮೇಶ್ವರ್ ಮನೆಯಲ್ಲಿ ಇದೇ ಡಿನ್ನರ್ ಪಾರ್ಟಿ ನಡೆದಾಗ ಸರ್ಕಾರ ಬಿದ್ದೋಗಿತ್ತು. ಈಗ ಅದೇ ಡಿನ್ನರ್ ಪಾರ್ಟಿ ಸ್ಟಾರ್ಟ್ ಆಗಿದೆ. ಸರ್ಕಾರ ಹೆಂಗಿದೆ, ಸೇಫ್ ಇದೆನಾ? ಹೆಂಗಿದೆ? 140 ಬಂದಿದ್ದೀವಿ ನಾವು. ಬಹಳ ದೊಡ್ಡ ಜಂಬೂ ಜಟ್ ಇದೆ ಅದು. 140 ಜನ ಇದ್ದೀವಿ. ಸರ್ಕಾರ ಬೀಳೋದೈತಿ ಪ್ರಶ್ನೆ ಆದ್ರೆ ನೀವು ಯಾರು ಕೂಡ ಕನಸಿನಲ್ಲಿ ಊಹಿಸಿಲ್ಲಕ್ಕಾಗದ. 140 ಬಂದಿದ್ದೀವಿ. ಮಂಡಿ ಕೂಡ 3 ಸೀಟ್ ಗೆದ್ದಿದ್ದೀವಿ. 140 ಬಂದು ಹತ್ತಿದ್ದೀವಿ. ಹಂಗೆ ಹೇಳ್ತಾರೆ ಅವರು. ಹ್ಞೂ ಅನ್ನೋದ್ರೆ ನಮ್ಮ ಕೆಲಸ ನಾವು ಮಾಡುದು. ಹ್ಞೂ ಅಂದ್ರೆ 1 ವರ್ಷ ದಾಟ್ತಿದ್ರೆ. ಅದು ಅವ್ರ ಸಂಬಂಧ, ಈ ವಿರೋಧ ಪಕ್ಷದವ್ರ ಸಂಬಂಧ ಅಲ್ಲ. ನಾವು 140 ಜನ ನಾವದಿ. ಅವ್ರ ಕೈಲಿಲ್ಲ, ಅವರು ನಮ್ಮ ಪಾರ್ಟಿ ಕೈಯಲ್ಲಿದ್ದಾರೆ. ಅವರು ಹೈಕಮಾಂಡ್ ನಲ್ಲಿದ್ದಾರೆ. ಈಗ ಅವ್ರು ಏನ್ ಹೇಳಬೇಕಂತ ಹೇಳ್ತಾರೆ ಅಷ್ಟೇ. ಇನ್ನು ಅದನ್ನೆಲ್ಲ ನಾವು ನಿನ್ನೆ ಬೀದರ್ ಜಿಲ್ಲೆಯ ಪ್ರವಾಸ ಕೈಗೊಂಡ ಲೋಕೋಪಯೋಗಿ ಸಚಿವ ಸತೀಶ್ ಜಾರಕಿಹೊಳಿ ಬಿಜೆಪಿ ವಿರುದ್ಧ ಖಾರವಾಗಿ ಪ್ರತಿಕ್ರಿಯಿಸಿದ್ದಾರೆ. ಸಚಿನ್ ಪಾಂಚಾಳ್ ಆತ್ಮಹತ್ಯೆ ವಿಚಾರವಾಗಿ ಬಿಜೆಪಿ ಪ್ರತಿಭಟನೆ ನಡೆಸುತ್ತಿರುವ ವಿಚಾರವಾಗಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ, ಸಚಿನ್ ಡೆತ್ ನೋಟ್ನಲ್ಲಿ ಪ್ರಿಯಾಂಕ್ ಖರ್ಗೆ ಆಪ್ತ ಅಂತ ಇದೆ, ಹೊರತು ಪ್ರಿಯಾಂಕ್ ಖರ್ಗೆ ಅಂತ ಇಲ್ಲ. ಪ್ರಕರಣದ ಬಗ್ಗೆ ತನಿಖೆ ನಡೆಯುತ್ತಿದೆ. ಸತ್ಯಾಸತ್ಯತೆ ಹೊರಬರುತ್ತೆ. ಆತ್ಮಹತ್ಯೆಯಲ್ಲಿ ಯಾರ ಕೈವಾಡ ಇದೆ, ಯಾರ ಭೇಟಿ ಆಗಿದ್ದಾರೆ, ಎಲ್ಲವೂ ಹೊರಬರುತ್ತೆ. ಬಿಜೆಪಿಯವರಿಗೆ ಕೆಲಸ ಇಲ್ಲ. ಮೊನ್ನೆಯಷ್ಟೇ 3 ಎಲೆಕ್ಷನ್ ಸೋತಿದ್ದಾರೆ. ಹಾಗಾಗಿ ಬೀದರ್, ಬೆಳಗಾವಿ ಹೀಗೆ ಸುತ್ತು ಹಾಕುತ್ತಾ ಇರ್ತಾರೆ ಎಂದು ವಿಪಕ್ಷ ಬಿಜೆಪಿಗೆ ತಿರುಗೇಟು ನೀಡಿದರು. ನೀವು ಹೇಳಿದ್ ನಿಜ. ಆಪ್ತರ ತಿಳಿದಾರೆ, ಪ್ರಿಯಾಂಕ ಖರ್ಗೆ ಅಂತ ಹೇಳಿಲ್ಲ. ಅದನ್ನ ತನಿಖೆಯಲ್ಲಿ ಗೊತ್ತಾಗಲ್ಲ. ಈಗ ತನಿಖೆ ಮಾಡತ್ತಾರೆ, ತನಿಖೆಯಲ್ಲಿ ಗೊತ್ತಾಗುತ್ತೆ. ನೀವು ಹೇಳಿದ್ದು ಪ್ರಿಯಾಂಕ ಖರ್ಗೆ ಅವ್ರ ಆಪ್ತರು, ಪ್ರಿಯಾಂಕ ಖರ್ಗೆ ಅಂತ ಎಲ್ಲಿ ಹೇಳಿಲ್ಲ. ತನಿಖೆ ಆದ್ಮೇಲೆ ಗೊತ್ತಾಗ್ತದೆ ಯಾರು ಅದ್ರಾಗ ಇನ್ವಾಲ್ವ್ ಅದಾರ, ಎಲ್ಲಿ ಯಾರು ಭೇಟಿ ಆದ್ರು, ಯಾರ್ ಬಿಲ್ ಬಾಕಿ ಇದೆಯಾ, ಅಥವಾ ನಿಜವಾಗಿ ಅವ್ರ ಕಾಂಟ್ರಾಕ್ಟ್ ಇದಾರ ಇಲ್ಲ. ಇವೆಲ್ಲ ಸತ್ಯಾಂಶ ಹೊರಗೆ ಬರ್ತಾರೆ. ಕಾದ್ ನೋಡೋಣ. ಅರ್ಜೆಂಟ್ ಮಾಡೋರೆ. ಮತ್ತೀಗೇನು ಇಲ್ಲ. ಮಂಡಿ ಬೇರೆ 3 ಎಲೆಕ್ಷನ್ ಸೋತಿದಾರ ಅವ್ರ. ಈ ಖಾಲಿ ಅದಾರ ಅವರು. ಇನ್ನೇನು ಹೊಸದ ಒಂದು ಬೀದರ್ ಕಡೆ, ಮೈಸೂರು ಕಡೆ ಬರ್ತಾರ, ಒಮ್ಮೆ ಬೆಳಗಾವಿ ಕಡೆ ಬರ್ತಾ ಸುತ್ತಾಗ್ತಿರ್ತಾರೆ. ಬೀದರ್ ಜಿಲ್ಲೆಯ ಸಣ್ಣ ನೀರಾವರಿ ಇಲಾಖೆಯ ಇಂಜಿನಿಯರ್ ರವೀಂದ್ರ ಅವರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚಿನ ಗಳಿಕೆ ಆರೋಪದ ಹಿನ್ನೆಲೆ ಲೋಕಾಯುಕ್ತ ಡಿವೈಎಸ್ಪಿ ಹನುಮಂತರಾಯ ನೇತೃತ್ವದಲ್ಲಿ 3 ತಂಡ ರಚಿಸಿ ಬುಧವಾರ ಬೆಳಗ್ಗೆ 3 ಕಡೆ ದಾಳಿ ನಡೆಸಲಾಗಿದೆ. ಬಸವ ಕಲ್ಯಾಣ ಸಣ್ಣ ನೀರಾವರಿ ಇಲಾಖೆಯ ಎಐ ರವೀಂದ್ರ ಅವರ ಬೀದರ್ನ ಚಿಕ್ಪೇಟ್ ಹಾಗೂ ಭಾಲ್ಕಿ ತಾಲೂಕಿನ ದೊಣಗಾಪುರ ಗ್ರಾಮದಲ್ಲಿರುವ ಮನೆ ಸೇರಿ ಅವರ ಕಚೇರಿ ಮೇಲೆ ಅಧಿಕಾರಿಗಳು ದಾಳಿ ಮಾಡಿದ್ದಾರೆ. ಮಹಿಳೆಯೊಬ್ಬಳು ಮೈ ಕೊರೆಯುವ ಚಳಿಯಲ್ಲಿ ಒಂದು ಚೀಲದಲ್ಲಿ ಹಸುಗೂಸನ್ನು ತಂದು ಬಿಟ್ಟು ಹೋದ ಹೃದಯ ವಿದ್ರಾವಕ ಘಟನೆ ಬೀದರ್ ಜಿಲ್ಲೆಯ ಭಾಲ್ಕಿ ತಾಲೂಕಿನ ರುದ್ನೂರ್ ಗ್ರಾಮದಲ್ಲಿ ನಡೆದಿದೆ. ಜನವರಿ 5ರಂದು ರಾತ್ರಿ ಸುಮಾರು 1 ಗಂಟೆಗೆ ಮಹಿಳೆಯೊಬ್ಬಳು ಆವಾಗಲೇ ಹುಟ್ಟಿದ ಮಗುವನ್ನು ಒಂದು ಚೀಲದಲ್ಲಿ ತಂದು ಬಿಟ್ಟು ಹೋಗಿದ್ದಾಳೆ. ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸೆರೆಯಾಗಿದ್ದು, ಮಹಿಳೆಯು ಚೀಲದಲ್ಲಿ ಮಗುವನ್ನು ತರುತ್ತಿದ್ದು ಸ್ಪಷ್ಟವಾಗಿ ಕಾಣುತ್ತಿದೆ. ಅದು ನಿನ್ನೆ ಬೆಳಂಬೆಳಗ್ಗೆ ಗ್ರಾಮದ ಅಂಬೇಡ್ಕರ್ ವೃತ್ತದ ಹತ್ತಿರ ಇರುವ ಮಸೀದಿ ಕಾಂಪೌಂಡ್ ಪಕ್ಕದಲ್ಲಿ ಪ್ರತ್ಯಕ್ಷವಾಗಿದ್ದು ಗಂಡು ಮಗು ಎಂದು ತಿಳಿದು ಬಂದಿದೆ. ಬೆಳಗ್ಗೆ ಮಗುವನ್ನು ನೋಡಿದ ಗ್ರಾಮಸ್ಥರು ಹಸುಗೂಸನ್ನು ಆಸ್ಪತ್ರೆಗೆ ಕರೆದೊಯ್ಯುವಾಗ ಮಾರ್ಗ ಮಧ್ಯೆ ಸಾವನ್ನಪ್ಪಿದೆ. ಸ್ಥಳಕ್ಕೆ ಧನ್ನೂರ್ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸದ್ಯ ಪೊಲೀಸರು ಹಸುಗೂಸು ಬಿಟ್ಟು ಹೋದ ಮಹಿಳೆಯನ್ನು ಪತ್ತೆ ಹಚ್ಚಲು ನಿರತರಾಗಿದ್ದಾರೆ ಎಂದು ತಿಳಿದು ಬಂದಿದೆ. ಬಿಜೆಪಿ ಅಧಿಕಾರ ಅವಧಿಯಲ್ಲಿ ನಡೆದ ಕೋವಿಡ್ ಅಕ್ರಮ ಗಣಿಗಾರಿಕೆ ಹಾಗೂ ವೈದ್ಯಕೀಯ ಇಲಾಖೆಯಲ್ಲಿ ನಡೆದ ಹಗರಣವನ್ನು ಮುಚ್ಚಿ ಹಾಕಲು ಸಚಿನ್ ಪಾಂಚಾಳ್ ಕೇಸನ್ನು ಮುನ್ನೆಲೆಗೆ ತಂದಿದೆ ಎಂದು ಛಲವಾದಿ ಮಹಾಸಭಾ ಜಿಲ್ಲಾ ಸಮಿತಿ ಅಧ್ಯಕ್ಷ ಪ್ರದೀಪ್ ಜಂಜೀರೆ ಆರೋಪಿಸಿದರು. ನಿನ್ನೆ ಬೀದರ್ ನಗರದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬಿಎಸ್ವೈ ಅಧಿಕಾರ ಅವಧಿಯಲ್ಲಿ 14.21 ಕೋಟಿ ಅಕ್ರಮ ನಡೆದಿರುವ ಬಗ್ಗೆ ಮೈಕಲ್ ಡಿ ಖುನ್ನಾ ಸಮಿತಿ ವರದಿ ನೀಡಿದೆ. ವೈದ್ಯಕೀಯ ಶಿಕ್ಷಣ ಇಲಾಖೆ 125 ಕೋಟಿ ಅಕ್ರಮ ನಡೆದಿರುವ ಹಾಗೂ ಅಕ್ರಮ ಗಣಿಗಾರಿಕೆ ಬಗ್ಗೆ ಮಾಧ್ಯಮಗಳು ವರದಿ ಮಾಡಿದ್ದೆವು. ಈ ಕುರಿತು ಪ್ರಿಯಾಂಕ್ ಖರ್ಗೆ ಸದನದಲ್ಲಿ ಧ್ವನಿ ಎತ್ತಿದ್ದರು. ಆದ್ದರಿಂದ ಅವರಿಗೆ ರಾಜಕೀಯವಾಗಿ ಮುಗಿಸಲು ಬಿಜೆಪಿ ಹುನ್ನಾರ ನಡೆಸುತ್ತಿದೆ ಎಂದರು.
ಜನತೆ ಸಂಕಷ್ಟಗಳಿಗೆ ಸ್ಪಂದಿಸಬೇಕು, ಗ್ರಾಮದ ಸಮಗ್ರ ಅಭಿವೃದ್ಧಿಗೆ ಶ್ರಮಿಸಬೇಕೆಂದು ಮಾಜಿ ಸಚಿವರು ಹಾಗೂ ಔರಾದ್ ಬಿ ಶಾಸಕರಾದ ಪ್ರಭು ಚವ್ಹಾಣ್ ಅವರು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಿಗೆ ಸೂಚಿಸಿದರು. ಕಮಲ್ನಗರ್ ತಾಲೂಕಿನ ಡೊಣಗಾಂವ್ ಎಂ ಹೊರಂಡಿ ಸೋನಾಳ್ವಾಡಿ ಕಾಳಗಾಪುರ್ ಹುಲ್ಸೂರ್ ಖೇಡ್ ಸಂಗಮ್ ಸೇರಿದಂತೆ ವಿವಿಧೆಡೆ ಜನವರಿ 8ರಂದು ಗ್ರಾಮ ಸಂಚಾರ ನಡೆಸಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಸಾರ್ವಜನಿಕರ ಅಹವಾಲುಗಳನ್ನು ಆಲಿಸಿದರು. ಎಲ್ಲ ಗ್ರಾಮಗಳಲ್ಲಿ ರಸ್ತೆ, ಚರಂಡಿ, ಬೀದಿ ದೀಪಗಳು, ಶೌಚಾಲಯ, ಕುಡಿಯುವ ನೀರಿನ ಕೊರತೆಯಾಗಿದ್ದ ರೀತಿಯಲ್ಲಿ ಕೆಲಸ ಮಾಡಬೇಕೆಂದು ಶಾಲೆ, ಅಂಗನವಾಡಿಯಲ್ಲಿ ಕುಡಿಯುವ ನೀರು, ಶೌಚಾಲಯ, ಕಾಂಪೌಂಡ್ ಗೋಡೆ ಇರುವಂತೆ ನೋಡಿಕೊಳ್ಳಬೇಕು. ಬೀದಿಗಳನ್ನು ಶುಚಿಯಾಗಿಡಬೇಕು. ಬೀದಿ ದೀಪಗಳನ್ನು ಸುಸ್ಥಿರದಲ್ಲಿಡಬೇಕು. ನನ್ನ ಬಳಿಯ ಪಂಚಾಯಿತಿ ಸಮಸ್ಯೆಗಳು ಸಾಕಷ್ಟು ಬರುತ್ತಿವೆ. ಪಂಚಾಯಿತಿ ವ್ಯಾಪ್ತಿಯ ಕೆಲಸಗಳನ್ನು ಸ್ಥಳೀಯವಾಗಿ ಪರಿಹರಿಸಬೇಕು ಎಂದು ತಿಳಿಸಿದರು. ರಾಜ್ಯಸಭಾ ಸದನದಲ್ಲಿ ಭಾಷಣ ಮಾಡುವ ಸಂದರ್ಭದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಬಗ್ಗೆ ನೀಡಿರುವ ಹೇಳಿಕೆ ಇಡೀ ದೇಶಾದ್ಯಂತ ವ್ಯಾಪಕ ಆಕ್ರೋಶ ವ್ಯಕ್ತವಾಗುತ್ತಿದ್ದು, ಬೀದರ್ನಲ್ಲಿ ಸಹ ಸಾಕಷ್ಟು ದಲಿತ ಪರ ಸಂಘಟನೆಗಳು ಅಮಿತ್ ಶಾ ರಾಜೀನಾಮೆ ಒತ್ತಾಯಿಸಿದ್ದವು. ಹೋರಾಟ ಮುಂದುವರೆದ ಭಾಗವಾಗಿ ಸ್ವಾಭಿಮಾನಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ವಾದಿಗಳ ಹೋರಾಟ ಸಮಿತಿ ವತಿಯಿಂದ ನಾಳೆ ಬೀದರ್ ಬಂದ್ಗೆ ಕರೆ ನೀಡಲಾಗಿದೆ. ಗುರುನಾನಕ್ ಪಬ್ಲಿಕ್ ಶಾಲೆಯ 2024-25ನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವು ಬೀದರ್ ಜಿಲ್ಲಾ ನೆಹರು ಕ್ರೀಡಾಂಗಣದಲ್ಲಿ ಇಂದು ಜರುಗಿತು. ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆಯ ಸಹಾಯಕ ನಿರ್ದೇಶಕ ನಾಗರಾಜ್ ಮಠ್, ಕ್ರೀಡೆಯಿಂದ ವಿದ್ಯಾರ್ಥಿಗಳಲ್ಲಿ ಶಿಸ್ತು ಬರುತ್ತದೆ, ಜೊತೆಗೆ ಅವರಲ್ಲಿ ಮಾನಸಿಕ ಮತ್ತು ದೈಹಿಕ ಬೆಳವಣಿಗೆ ಸಾಧ್ಯವಾಗುತ್ತದೆ. ಈ ದಿಶೆಯಲ್ಲಿ ಅತ್ಯಂತ ಅಚ್ಚುಕಟ್ಟಾಗಿ ಶಾಲೆಯಲ್ಲಿ ಕ್ರೀಡೆ ದೇಶದ ಪ್ರಗತಿಯಲ್ಲಿ ಶಿಕ್ಷಣ ಪಾತ್ರವು ಅತ್ಯಂತ ಮಹತ್ವದಾಗಿದೆ. ಈ ನಿಟ್ಟಿನಲ್ಲಿ ಮಕ್ಕಳಲ್ಲಿ ಉತ್ತಮ ಸಂಸ್ಕಾರ ಬೆಳೆಸಲು ಶಿಕ್ಷಕರು ಕಾಳಜಿ ತೋರಿಸಬೇಕು. ತಂತ್ರಜ್ಞಾನದಲ್ಲಿ ನಾವು ಸಾಕಷ್ಟು ಮುಂದುವರೆದಿದ್ದೇವೆ, ಅದರಂತೆ ಕ್ರೀಡಾರಂಗದಲ್ಲಿ ಕೂಡ ಅಷ್ಟೇ ಪ್ರಮಾಣದಲ್ಲಿ ಮುಂದೆ ಬರೋಣ ಎಂದು ಸಲಹೆ ನೀಡಿದರು. ಔರಾದ್ ಶಾಸಕ ಪ್ರಭು ಚವ್ಹಾಣ್ ಅವರ ಮನವಿಯ ಮೇರೆಗೆ ಲೋಕೋಪಯೋಗಿ ಸಚಿವರಾದ ಸತೀಶ್ ಜಾರಕಿಹೊಳಿ ಅವರು ನಿನ್ನೆ ಬೀದರ್ ಕಮಲ್ನಗರ್ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯನ್ನು ವೀಕ್ಷಿಸಿದರು. ಬೆಳಗಾವಿ ಅಧಿವೇಶನದಲ್ಲಿ ರಾಷ್ಟ್ರೀಯ ಹೆದ್ದಾರಿ ಕಳಪೆಯಾಗಿರುವ ಬಗ್ಗೆ ಶಾಸಕರು ಸರ್ಕಾರದ ಗಮನಕ್ಕೆ ತಂದಿದ್ದರು. ಜನರ ಜೀವಕ್ಕೆ ಸಂಚಕಾರವಾಗಿ ಪರಿಣಮಿಸಿರುವ ರಸ್ತೆಯನ್ನು ಖುದ್ದಾಗಿ ವೀಕ್ಷಿಸಬೇಕೆಂದು ಮನವಿ ಮಾಡಿದರು. ಅದರಂತೆ ಸಚಿವರು ಕಾಮಗಾರಿಯನ್ನು ಖುದ್ದಾಗಿ ಪರಿಶೀಲಿಸಿದರು. ರಸ್ತೆ ತುಂಬೆಲ್ಲ ಬಿರುಕುಗಳು ಬಿಟ್ಟಿರುವುದನ್ನು ಕಂಡು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಇಷ್ಟೊಂದು ಲೋಪದೋಷಗಳಿದ್ದರೆ ಹೇಗೆ ಎಂದು ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡರು. ಈ ರಸ್ತೆಯನ್ನು ತುರ್ತಾಗಿ ಸರಿಪಡಿಸಿ ಸಾರ್ವಜನಿಕರ ಸಂಚಾರಕ್ಕೆ ಅನುಕೂಲ ಮಾಡಿಕೊಡಬೇಕೆಂದು ಕಟ್ಟುನಿಟ್ಟಿನ ಸೂಚನೆ ನೀಡಿದರು. ಇವಾಗಿದ್ದು ಬೀದರ್ ಜಿಲ್ಲೆಯಿಂದಿನ ಪ್ರಮುಖ ಸುದ್ದಿಗಳು. ಮತ್ತೆ ನಾಳೆ ಭೇಟಿಯಾಗೋಣ. ಬೀದರ್ ರೌಂಡಪ್ನಲ್ಲಿ ನಮಸ್ಕಾರ.